ಹಾಯ್ ಹಲೋ ನಮಸ್ತೆ ವೀಕ್ಷಕರೇ, ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನಿವತ್ತು ಏನು ಮಾಡೋದು ತೋರಿಸ್ಕೊಡ್ತಾಯಿದ್ದೀನಿ ಅಂದರೆ ಡ್ರೈ ಫ್ರೂಟ್ಸ್ ಉಂಡಿನ ಮಾಡೋದು ಯಾವ ಥರ ಅಂತ ತೋರಿಸ್ಕೊಡ್ತಾಯಿದ್ದೀನಿ. ಈಸಿಯಾಗಿ ಮನೆಯಾಗ ಮಾಡ್ಕೋಬೋದು. ಡ್ರೈ ಫ್ರೂಟ್ಸ್ ಉಂಡಿ ಯಾರ್ಯಾರಿಗೆ ಒಳ್ಳೆಯದು ಅಂತಂದರೆ ಬಾಣಿತರಿಗೆ, ಮೆಚೆಡೋದರಿಗೆ ಇದೆಲ್ಲ ಭಾಳ ಒಳ್ಳೆಯದು. ಅವಾಗ ಕೊಡ್ತಾರೆ ಇದನ್ನು ಖಾರ ಕೊಬ್ಬರಿ ಅಂತ. ಈ ಥರ ಉಂಡಿ ಮಾಡಿಟ್ರೆ ಚೆನ್ನಾಗಿರುತ್ತೆ. ಒಂದೊಂದೇ ತಗೊಂಡು ತಿನ್ನೋಕೆ ಟೇಸ್ಟಿಯಾಗಿ ಚೆನ್ನಾಗಿ ಬರುತ್ತೆ. ನಾವು ಪೌಡ್ರ್ ಮಾಡಿಟ್ರೆ ಅದು ತಿನ್ನಲ್ಲ ಈಗ. ಹಾಗಾಗಿ ನಾವು ಈ ಥರ ಉಂಡಿ ಕಟ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ ಉಂಡಿನ ಯಾವ ಥರ ಇರುತ್ತೆ ನೋಡೋಣ ಬನ್ನಿ, ಯಾವ ಥರ ಮಾಡೋದು ಅಂತ. ನೋಡಿ, ನಾನೆಲ್ಲ ಜೋಡಿಸ್ಕೊತಾ ಇದ್ದೀನಿ. ಈಗ ಏನೇನು ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಜೋಡಿಸ್ತಾ ಇದ್ದೀನಿ. ನೋಡಿ, ಒಂದು ಜಾಕಾಯಿ ತಗೊಂಡಿದ್ದೀನಿ, ಬಾದಾಮಿ, ನೋಡಿ ನಾನು ಇಷ್ಟೆಲ್ಲ ಡ್ರೈ ಫ್ರೂಟ್ಸ್ ತಗೊಂಡಿದ್ದೀನಿ. ನೋಡಿ, ಗೋಡಂಬಿ ತಗೊಂಡಿದ್ದೀನಿ. ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ಚಿಕ್ಕ ಚಿಕ್ಕ ಪೀಸ, ಹುರಿಯೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೇಳ್ಬಿಟ್ಟು. ವಿಡಿಯೋ ಹುರಿದ್ರೆ ಅಷ್ಟೊಂದು ಇದು ಆಗೋಲ್ಲ ಅಂತೇಳಿ ನಾನು ಈ ಥರ ಕಟ್ ಮಾಡಿಬಿಟ್ಟು ಹುರಿತಾ ಇದ್ದೀನಿ. ಈ ಥರ ಎಲ್ಲನೂ ಈ ಥರ ಕಟ್ ಮಾಡಿ ಇಟ್ಕೊಂಡಿರ್ತೀನಿ ನಾನು. ಬಾಣತರಿಗೆ, ಮೆಚೆಡಾದ ಮಕ್ಕಳಿಗೆ ಕೊಡೋಕ್ಕೆ ಭಾಳ ಒಳ್ಳೆಯದಿದು. ಎಲ್ಲರೂ ತಿನ್ಬೋದು, ಬ್ಲಡ್ ಇಲ್ಲ ಅನ್ನೋರು ಎಲ್ಲ ತಿನ್ಬೋದು, ಚೆನ್ನಾಗಿ ಒಳ್ಳೆಯದಿದು. ಹಾಗಾಗಿ ನಾನು ಈ ಥರ ಮಾಡ್ತಾಯಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಈ ಥರ ಎಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಇವನ್ನ ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಹೊಸ ಹೊಸ ವೀಡಿಯೋದೊಂದಿಗೆ ನಾನು ನಿಮಗೆ ಹಾಕಿದ ತಕ್ಷಣ ನಿಮಗೆ ಬರ್ತಾವೆ. ಈಗ ಹುರ್ಕೊತಾ ಇದ್ದೀನಿ. ನೋಡಿ, ಎಲ್ಲವನ್ನು ಕಟ್ ಮಾಡಿ ಇಟ್ಕೊಂಡಿದ್ನೆಲ್ಲ, ಚಿಕ್ಕ ಚಿಕ್ಕ ಪೀಸ್ ಮಾಡಿ ಇಟ್ಕೊಂಡಿದ್ನೆಲ್ಲ ಈಗ ಹುರಿತಾ ಇದ್ದೀನಿ. ಇವನ್ನ ತುಪ್ಪ ಉಪಯೋಗಿಸ್ತಾ ಇದ್ದೀನಿ. ನಾನು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ. ಎಷ್ಟೆಷ್ಟು ಬೇಕು ಅಷ್ಟೆಷ್ಟು ಹಾಕಿ ಹುರ್ಕೊತಾ ಇದ್ದೀನಿ ನಾನು. ನೋಡಿ, ಪಿಸ್ತಾ ಹಾಕ್ತಿದ್ದೀನಿ. ನೀಟಾಗಿ ಕೆಂಪಗೆಲ್ಲ ಫುಲ್ಲು ಹುರಿಬೇಕು ಇವು ನೀಟಾಗಿ. ಹಸ್ಗ ಆಗಬಾರ್ದು ಇವು. ಹಸ್ಗಾದರೆ ಟೇಸ್ಟಿ ಬರೋಲ್ಲ, ಉಂಡಿ ಟೇಸ್ಟ್ ಆಗೋಲ್ಲ. ಹಾಗಾಗಿ ನೀಟಾಗಿ ಸಣ್ಣ ಉರಿಯಲ್ಲೇ ಇಟ್ಕೊಂಡು ಹುರಿಬೇಕು. ಜೋರು ಉರಿಯಾಗಿ ಇಟ್ಕೊಂಡು ಹುರಿದೆ ಅಂದರೆ ಒಳಗೆಲ್ಲ ಹಸಿ ಹಸಿ ಇರುತ್ತೆ, ಮೇಲೆಲ್ಲ ಸೀದ್ ಬಿಡ್ತೈತಿ. ಹಾಗಾಗಿ ಸಣ್ಣೂರಲ್ಲೇ ನಿಧಾನಕ್ಕೆ ಹುರ್ಕೋಬೇಕು ಇವನ್ನ. ಇದಕ್ಕೆ ತುಂಬ ಭಾಳ ಪೇಷನ್ಸ್ ಬೇಕು, ನೀಟಾಗಿ ಹುರ್ಕೊಂಡು ಮಾಡಬೇಕು ಇವನ್ನ. ಹಾಗಾಗಿ ಅರ್ಜೆಂಟಿಗೆ ಮಾಡ್ತೀವಂದರೆ ಇದೆಲ್ಲ ಆಗಲ್ಲ. ನೀಟಾಗಿ ಸಮಾಧಾನವಾಗಿಂದ ಹುರ್ಕೋಬೇಕು ಇದನ್ನು. ನೋಡಿ, ಅದಕ್ಕೆ ಹುರ್ಕೋಬೇಕು. ಚೆನ್ನಾಗಿ ನೀಟಾಗಿ ಹುರಿದವು. ಈಗ ತೆಗಿತಾ ಇದ್ದೀನಿ ನಾನು. ಕಲ್ಲಂಗಡಿ ಬೀಜ, ಕುಂಬಳ ಬೀಜ ನೋಡಿರಿ, ಇವು ಕೂಡ ಹಾಕಿದರೆ ಭಾಳ ಒಳ್ಳೆಯದು. ಹಾಗಾಗಿ ಇವನು ತಗೊಂಡಿದ್ದೀನಿ ನಾನು. ನೋಡಿ, ಈ ಥರ ಹುರಿತಾ ಇದ್ದೀನಿ. ನಿಮಗೆ ತುಪ್ಪ ಎಷ್ಟು ಬೇಕಾ ಅಷ್ಟು ಹಾಕ್ಕೋಬೋದು, ಆಮೇಲೆ ಕಟ್ಟಬೇಕಾದ್ರೆ ಹಾಕ್ಕೋಬೋದು. ಈಗ ಹುರಿಯೋಕ್ಕೆ ಮಾತ್ರ ಸ್ವಲ್ಪ ಹಾಕಿ ಹುರಿತಾ ಇದ್ದೀನಿ. ಇವೇನು ಮಿಕ್ಸರ್ ಮಾಡಿದ್ರೆ ಎಲ್ಲ ನುಣ್ಣಗೆ ಆಗ್ತೈತೆ ಬಿಡು. ನಾನು ಈಗ ಹುರಿಯೋಕೆ ಸರಿಯಾಗಲ್ಲ ಅಂತ ಹೇಳ್ಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಜಾಸ್ತಿ ಏನು ಮಿಕ್ಸರು ಕೂಡ ಮಾಡಲ್ಲ, ಒಂದೇ ರೌಂಡ್ ಮಿಕ್ಸರ್ ಮಾಡ್ತೀನಿ ಅಷ್ಟೇ. ಮಾಡದೇ ಇದ್ದರೂ ನಡೀತೆ, ಹಾಗೆ ತಿನ್ನೋಕೆ ಚೆನ್ನಾಗಿರುತ್ತೆ. ನಾನು ಉಂಡೆ ಕಟ್ಟೋಕೆ ಸರಿ ಹೋಗಲ್ಲ ಅಂತ ಹೇಳ್ಬಿಟ್ಟು ಒಂದೇ ಒಂದು ರೌಂಡು ಮಿಕ್ಸರ್ ಮಾಡ್ತಾಯಿದ್ದೀನಿ. ನೋಡಿ, ಈ ಥರ ಹುರ್ಕೋಬೇಕೆಲ್ಲ ನೀಟಾಗಿ. ಎಷ್ಟು ಚೆನ್ನಾಗಿ ಕೆಂಪತ್ತಿದೆ, ಬ್ರೌನ್ ಕಲರ್ ಬಂದಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮೀಡಿಯಮ್ ಉರಿಯಲ್ಲೇ ಇಟ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು. ಹುರಿತಾ ಇದ್ದೀನಿ ಇವನ್ನೇನಾರು ಅರ್ಜೆಂಟಿಗೆ ಮಾಡೋಕ್ಕೆ ಹೋದರೆ ಇದು ಚೆನ್ನಾಗಾಗಲ್ಲ, ಟೇಸ್ಟಿಯಾಗಿ ಬರೋಲ್ಲ. ಹಾಗಾಗಿ ನಿಧಾನಕ್ಕೆ ಹುರಿತಾ ಇದ್ದೀನಿ ಇನ್ನು. ನೋಡಿ, ಈ ಥರ ಬ್ರೌನ್ ಕಲರ್ ಬರ್ತಾಯಿದೆ. ಈ ಥರ ಬ್ರೌನ್ ಕಲರ್ ಬಂದ ತಕ್ಷಣ ತೆಗೆದ್ರೆ ಸಾಕು. ಇವು ಓಕೆ, ಇವೆಲ್ಲ ಆಗಿದವು. ಎಲ್ಲ ಐಟಮ್ಸು ಇದೇ ಪ್ರೊಸೆಸ್ಸಲ್ಲೇ ಹುರ್ಕೋಬೇಕು.
ಯಾವುದು ಇದು ಆಗಿರಬಾರ್ದು, ನೀಟಾಗಿ ಸಮಾಧಾನದಿಂದ ಹುರಿದು ತುಪ್ಪ ಸ್ವಲ್ಪ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕಿ ಹುರ್ಕೊಳ್ರಿ. ನಾನು ಮನೆಯಲ್ಲೇ ಇರೋಂಥ ತುಪ್ಪನೇ ಉಪಯೋಗಿಸಿದ್ದೀನಿ. ಅಂಗಡಿಯಿಂದ ಏನು ತಂದಿಲ್ಲ, ನಾವು ಮನೆಯಿಂದ ಇರೋ ತುಪ್ಪದಲ್ಲೇ ನಾನು ಮಾಡ್ತಾಯಿದ್ದೀನಿ. ಈಗ ಸ್ವಲ್ಪ ಸ್ವಲ್ಪ ಹಾಕಿ ಹುರಿತಾ ಇದ್ದೀನಿ. ಸಾಕಿಷ್ಟೇ, ಜಾಸ್ತಿ ಹಾಕಿದರೆ ತುಪ್ಪ ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಸ್ವಲ್ಪ ಸ್ವಲ್ಪ ಹಾಕಿ ಮಾಡ್ತಾಯಿದ್ದೀನಿ. ಕಟ್ಟಾಗಬೇಕಾದ್ರೆ ನಿಮಗೆ ಬೇಕು ಅಂದರೆ ಹಾಕ್ಕೋಬೋದು, ಇಲ್ಲ ಬೇಡ ಇಷ್ಟೇ ಸಾಕು ಅಂದರೆ ಓಕೆ. ನೋಡಿ ಎಲ್ಲವನ್ನು ಎಷ್ಟು ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಇವನ್ನೆಲ್ಲ ನೀಟಾಗಿ ಬ್ರೌನ್ ಕಲರ್ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಇವದಕ್ಕೆ ಹುರ್ಕೋಬೇಕು. ಎಲ್ಲನೂ ಒಂದಕ್ಕೆ ಹುರಿದು ಹಾಕಿದ್ದೀನಿ. ಇದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಇದೆಲ್ಲ. ಸ್ವಲ್ಪ ಅಂಟು ಹುರ್ಕೊತಾ ಇದ್ದೀನಿ ನಾನು. ಒಂದು 50 ಗ್ರಾಮ್ ಅಂಟು ತರಿಸ್ಕೊಂಡಿದ್ದೆ. ಇದೊಂದು 50 ಗ್ರಾಮ್ ಆದರೆ ಸಾಕು. ಹಾಕಿದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಸಾಕು ಅಂತ ಹೇಳ್ಬಿಟ್ಟು ನಾನು ಇಷ್ಟೇ ಸಾಕು ಅಂತ ಹೇಳಿ ಇಷ್ಟೇ ಹುರಿತಾ ಇದ್ದೀನಿ. ಅಂಗಡಿಯಲ್ಲಿ ಎಲ್ಲ ಕಡೆ ಸಿಗುತ್ತೆ ಇದು ಅಂಟು. ಕೇಳಿದರೆ ಅಂಟು ಕೊಡ್ರಿ ಅಂದರೆ ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿ ಹಳ್ಳಳ್ಳಿ ಬರ್ತಾ ಇದ್ದಾವೆ, ಎಷ್ಟು ಚೆನ್ನಾಗಿ ಉಗ್ತಾ ಇದ್ದಾವೆ ಇವೆಲ್ಲ ನೀಟಾಗಿ. ನೋಡಿ ಎಷ್ಟು ಚೆನ್ನಾಗಾಗಿದೆ ನೋಡಿರಿ. ಹುರಿದು ಇದು ಗಸಗಸೆ ಹುರಿತಾ ಇದ್ದೀನಿ. ಗಸಗಸೆ ಇದು ಒಂದೆರಡು ಜಾಕಾಯಿ ತಗೊಂಡಿದ್ದೆ. ಜಾಕಾಯಿ, ಒಂದು ಸ್ವಲ್ಪ ಏಲಕ್ಕಿ ಪೌಡ್ರು, ನಾನು ಉತ್ತಿತ್ತಿ ತಗೊಂಡಿಲ್ಲ, ಖರ್ಜೂರ ತಗೊಂಡಿದ್ದೀನಿ. ಇದಕ್ಕೆ ಡ್ರೈ ಫ್ರೂಟ್ಸ್ ಉಂಡೆ ಕಟ್ಟಲಿಕ್ಕೆ ಖರ್ಜೂರದಿಂದ ಚೆನ್ನಾಗಿ ಬರ್ತಾವೆ ಅಂತ ಹೇಳ್ಬಿಟ್ಟು ಖರ್ಜೂರ ತಗೊಂಡಿದ್ದೀನಿ ನಾನು. ಇದನ್ನೆಲ್ಲ ನೋಡಿ ಈ ಥರ ಹುರ್ಕೊಂಡಿದ್ದೀನಿ. ಇದು ಅಂಟಿದು. ಇದನ್ನೆಲ್ಲ ಒಂದು ಸ್ವಲ್ಪ ಒಂದೇ ರೌಂಡ್ ಮಿಕ್ಸರ್ ಮಾಡ್ತಾಯಿದ್ದೀನಿ. ಈಗ ಹೀಗೆ ಕಟ್ಟೋಕ್ಕಂದರೆ ಆಗಲ್ಲ, ಅದು ಕಟ್ಟಕ್ಕೆ ಬರಲ್ಲ ಅಂತ ಹೇಳ್ಬಿಟ್ಟು ಒಂದು ರೌಂಡ್ ಮಿಕ್ಸರ್ ಮಾಡ್ಕೊಂಡ್ರೆ ನೀಟಾಗಿ ಕಟ್ಟೋಕ್ಕೆ ಚೆನ್ನಾಗಿ ಟೇಸ್ಟ್ ಇದು ಬರ್ತೈತಿ. ಹಾಗಾಗಿ ಒಂದು ಸ್ವಲ್ಪ ತೀರಾ ನುಣ್ಣಗೂ ಮಾಡ್ಕೋಬಾರ್ದು, ತೀರಾ ತರಿಯಾಗಿ ಆಗಿರಬಾರ್ದು. ತಿನ್ನೋಕೆ ಬಾಯಾಗ ಒಂದೊಂದು ಸಿಗ್ತಾ ಇದ್ದರೆ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ. ಹಾಗಾಗಿ ಈ ಥರ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನಾನು. ನೋಡಿ ಇದನ್ನು ಅಂಟು ಕೂಡ ಮಿಕ್ಸರ್ ಮಾಡಬೇಕಿದನ್ನು. ಇದು ತುಂಬ ಭಾಳ ಒಳ್ಳೆಯದಿದು. ಹಾಗಾಗಿ ಒಂದು 50 ಗ್ರಾಮ್ ಹಾಕಿದ್ದೀನಿ ಇದನ್ನ ಅಂಟು. ನೋಡಿರಿ ಯಾವ ಥರ ಆಗಿದೆ ಅಂಟು ಇದು. ಈ ಥರ ಎಲ್ಲ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ಖರ್ಜೂರ ಹುರಿದಿಟ್ಕೊಂಡಿದ್ನಲ್ಲ, ಇದನ್ನು ಒಂದು ರೌಂಡ್ ಮಿಕ್ಸರ್ ಮಾಡ್ತಾಯಿದ್ದೀನಿ. ಖರ್ಜೂರ ಏನು ಹುರಿದಿರಲಿಲ್ಲ, ನಾನು ಸ್ವಲ್ಪ ಬಿಸಿ ಮಾಡಿದ್ದೆ. ಬಿಸಿ ಅಂತ ಇರೋಂಥ ಬಾಣಲಿಗೆ ಹಾಕಿದ್ದೆ ನಾನು, ಒಂದು ಸ್ವಲ್ಪ ಬಿಸಿ ಆಗಲಿ ಅಂತ ಹೇಳ್ಬಿಟ್ಟು. ನೋಡಿ ಇಷ್ಟಾದರೆ ಸಾಕು. ಈ ಥರ ಮಾಡಿದ್ದೀನಿ. ಇದರಲ್ಲಿ ಹಾಕಿ ಎಲ್ಲ ಮಿಕ್ಸ್ ಮಾಡಿ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟು ಹಾಗೆ ಕಟ್ಬೋದು. ಆ ಥರ ಆಗಿದೆ ಇದು ಉಂಡೆ ಕಟ್ಟೋಕ್ಕೆ. ನಾನೊಂದು ಸ್ವಲ್ಪ ಬೆಲ್ಲ ಪಾಕ ಮಾಡ್ಕೊಂಡಿದ್ದೀನಿ. ನೋಡಿ ಈ ಥರ ಮಾಡ್ಕೊಂಡಿದ್ದೀನಿ. ತೀರಾ ಗಟ್ಟಿ ಪಾಕನೂ ಅಲ್ಲ, ತೀರಾ ಇದನ್ನೂ ಅಲ್ಲ, ಒಂದು ಎಳೆ ಪಾಕ ಬಂದರೆ ಸಾಕು. ಹಾಗಾಗಿ ಒಂದು ಎಳೆ ಪಾಕ ಮಾಡ್ಕೊಂಡಿದ್ದೀನಿ ನಾನು ಈ ಉಂಡೆಗೆ. ಜಾಸ್ತಿ ಏನು ಬೆಲ್ಲನೂ ಉಪಯೋಗಿಸಿಲ್ಲ, ತುಪ್ಪನೂ ಉಪಯೋಗಿಸಿಲ್ಲ. ಇದನ್ನು ಖರ್ಜೂರ ಹಾಕಿರೋದ್ರಿಂದ ಈಜಿಯಾಗಿ ನೀಟಾಗಿ ಕಟ್ಕೋಬೋದು, ಹಾಗೆ ಬರುತ್ತೆ. ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಕಟ್ಬೋದು. ಬೆಲ್ಲದ ಪಾಕನ ಹಾಕಿಲ್ಲ, ಬೆಲ್ಲದ ಪಾಕ ಅಂತೂ ಹೋಗೋದೇ ಇಲ್ಲ. ಸ್ವಲ್ಪ ಸ್ವಲ್ಪ ಹಾಕ್ಕೊತಿದ್ದೀನಿ ನಾನು, ಒಂದಿಷ್ಟು ಟೇಸ್ಟ್ ಹಾಕ್ತಿದ್ದೀನಿ. ನೋಡಿ ಬೇಕು ಅಂದರೆ ಒಂದು ಸ್ವಲ್ಪ ಬೆಲ್ಲದ ಪಾಕ ಹಾಕ್ಕೋಬೋದು. ನಮಗೆ ಸ್ವೀಟ್ ಬೇಕಪ್ಪ ಅಂದರೆ. ಸ್ವೀಟ್ ಬೇಡಪ್ಪ ಅಂತಂದರೆ ನಮಗೇನು ಬೇಕಾಗಲ್ಲ. ನೋಡಿ ಹಾಗೆ ಬರ್ತಾಯಿದ್ದಾವೆ. ಎಷ್ಟು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಒಂದೇ ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ ಬೆಲ್ಲ ಪಾಕನ, ಜಾಸ್ತಿ ಏನು ಉಪಯೋಗಿಸಿಲ್ಲ. ನಮಗೆ ಸ್ವೀಟ್ ಬೇಡ ಅಂತ ಹೇಳ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದ್ದಾವೆ. ಸ್ವಲ್ಪನೂ ಕೈ ಕೂಡ ಅಂಟ್ತಾ ಇಲ್ಲ.
ಸ್ವಲ್ಪ ಕೂಡ ಅವು ಒಡಿತಾನೆ ಇಲ್ಲ. ಹಾಗಾಗಿ ಎಷ್ಟು ಚೆನ್ನಾಗಿ ಬರ್ತವೆ, ಎಷ್ಟು ಇದರಾಗಿ. ಕೆಲವರು ತುಪ್ಪ ಹಾಕಿ ಹಾಕಿ ಕಟ್ತಾರೆ. ನಾನು ತುಪ್ಪ ಜಾಸ್ತಿ ಯೂಸ್ ಮಾಡಿಲ್ಲ. ಇದೆಲ್ಲ ಡ್ರೈ ಫ್ರೂಟ್ಸ್ ಎಣ್ಣೆ ಅಂಶ ಇರುತ್ತಲ್ಲ, ಹಾಗಾಗಿ ನಾನು ಜಾಸ್ತಿ ಏನು ತುಪ್ಪನೂ ಯೂಸ್ ಮಾಡಿಲ್ಲ, ಪಾಕನೂ ಯೂಸ್ ಮಾಡಿಲ್ಲ. ಜಾಸ್ತಿ ಸ್ವೀಟ್ ಆದರೂ ತಿನ್ನಲ್ಲ ನಮ್ಮ ಮನೆಯಾಗ, ಹಾಗಾಗಿ ನಾನು ಪಾಕ ಯೂಸ್ ಮಾಡಿದ್ದೀನಿ. ಜಾಸ್ತಿ ಸ್ವೀಟ್ ಆದ್ರಂತೂ ಹುಡುಗರು ಮುಟ್ಟೋದೇ ಇಲ್ಲ, ಹಾಗಾಗಿ ನಾನು ಪಾಕ ಸ್ವಲ್ಪ ಹಾಕ್ತಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಉಂಡೆ ಆಗಿದೆ ನೋಡಿರಿ. ನಾನು ಇನ್ನೂ ಒಂದು ಸ್ವಲ್ಪ ಇದನ್ನು ಮಾಡಿ ಇಟ್ಟಿರ್ತೀನಿ ನೀಟಾಗಿ. ನೋಡಿ ಎಷ್ಟು ಉಂಡೆ ಆಗಿದ್ದಾವೆ. ಇದಕ್ಕಿಂತ ಚಿಕ್ಕ ಬೇಕಾದರೂ ನೀವು ಮಾಡ್ಕೋಬೋದು. ನಾನು ಮೀಡಿಯಮ್ ಸೈಜ್ ಮಾಡಿದ್ದೀನಿ. ಸಣ್ಣ ಮಾಡ್ಕೊಂಡ್ರೂ ಇನ್ನೂ ಒಳ್ಳೆಯದು. ಯಾಕೆಂದರೆ ಮಕ್ಕಳೆಲ್ಲ ಅರ್ಧ ತಿಂದು ಅರ್ಧ ಹಂಗೆ ಬಿಟ್ಬಿಡ್ತಾರೆ, ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಕೊಬ್ಬರಿ ಮಾತ್ರ ಯೂಸೇ ಮಾಡಿಲ್ಲ. ಇದರಲ್ಲಿ ಕೊಬ್ಬರಿ ಮಾತ್ರ ಹಾಕೇ ಇಲ್ಲ. ಬರೀ ಡ್ರೈ ಫ್ರೂಟ್ಸ್ಗಳು, ಖಜ್ರ ಇವನ್ನಷ್ಟೇ ಯೂಸ್ ಮಾಡಿರೋದು. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಶ್ರೀ ಅನ್ನಪೂರ್ಣೇಶ್ವರಿ ಯೂಟ್ಯೂಬ್ ಚಾನಲ್ ನೋಡ್ತಾಯಿರಿ. ನಾನು ಹೊಸ ರೆಸಿಪಿಯೊಂದಿಗೆ ಮತ್ತೆ ಬರ್ತಾ ಇರ್ತೀನಿ. ಥ್ಯಾಂಕ್ ಯು.